ಹೊನ್ನಾವರದ ಶರಾವತಿ ವೃತ್ತದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಚಾಲನೆ ನೀಡಿ ತಾಲೂಕಿನಲ್ಲಿ ಬಿಜೆಪಿ ಸದಸ್ಯತ್ವ ಸಂಖ್ಯೆಯನ್ನು 50,000 ಮೀರಿಸುವಂತೆ ಪಕ್ಷದ ಕಾರ್ಯಕರ್ತರಿಗೆ ಕರೆ ನೀಡಿದರು. ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಯಾಗಿ 100 ದಿನಗಳಲ್ಲಿ ಅಭಿವೃದ್ಧಿ ವೇಗವನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಅಭಿವೃದ್ಧಿಗೆ ಹೊಸ ರೂಪವನ್ನ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಿದ್ದೀರಿ. ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಹೇಳಿದರು. ಕುಮಟಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸದಸ್ಯರ ನೋಂದಣಿಯಾಗಬೇಕು ಎಂದು ಸಂಸದ ಕಾಗೇರಿಯವರು ಜಿಲ್ಲೆಯಲ್ಲಿ ಬಿಜೆಪಿಯ ಏಕೈಕ ಶಾಸಕ ದಿನಕರ್ ಶೆಟ್ಟಿ ಎನ್ನುವ ಮೂಲಕ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ನಮ್ಮ ಪಕ್ಷದ ಶಾಸಕರು ಅಲ್ಲ ಎಂದು ಶಿವರಾಮ್ ಹೆಬ್ಬಾರ್ಗೆ ಟಾಂಗ್ ನೀಡಿದರು. ಶಾಸಕರು ದಿನಕರ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಹೇಗೆ ಬಂದಿದೆಯೋ ಹಾಗೆ ಸದಸ್ಯರು ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಹಿರಿಕಿರಿಯರು ನಾವೆಲ್ಲರೂ ಸೇರಿ ನಮ್ಮ ಪ್ರತಿ ಬೂತ್ನಲ್ಲಿ ವೋಟ್ ಎಷ್ಟು ಬಿದ್ದಿದೆಯೋ ಅದಕ್ಕೆ 75% ವೋಟ್ ಬಿದ್ದಿರೋದ್ರೊಳಗೆ 75% ನಮ್ಮ ಸದಸ್ಯರನ್ನ ಮಾಡಬೇಕು ಅನ್ನುವಂಥ ಗುರಿಯೊಂದಿಗೆ ನಾವು ಮುನ್ನಡಿಬೇಕು. ನಮ್ಮ ಸೈನ್ಯ ದೊಡ್ಡದಿದೆ, ಬಿಜೆಪಿಯ ಸೈನ್ಯ ನಮ್ಮ ಎದುರುಗಡೆ ಈಗ ನಾವು ಈ ವಿಜಯದ ಹಾದಿಯಲ್ಲಿ ಮುನ್ನಡೀತಾ ಇದ್ದೇವೆ. ಹಾಗಾಗಿ ಇದಕ್ಕೆ ಇನ್ನಷ್ಟು ಹೆಚ್ಚು ಶಕ್ತಿ ತರೋದಕ್ಕೆ ಈ ಸದಸ್ಯತಾ ಅಭಿಯಾನವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಒಂದು ಭವ್ಯವಾದ ಕಟ್ಟಡ ಕಟ್ಟೋದಾದ್ರೆ ಫೌಂಡೇಶನ್ ಎಷ್ಟು ಮುಖ್ಯವೋ ಅದೇ ಫೌಂಡೇಶನ್ ಈ ಸದಸ್ಯತ್ವದಿಂದ ಆಗೋದಿದೆ. ಬಿಜೆಪಿಯನ್ನು ಕಟ್ಟಿ ಬೆಳೆಸಿರುವಂಥ ಹಿರಿಯರ ಪರಿಶ್ರಮ ಏನಿದೆ, ಆ ಪರಿಶ್ರಮಕ್ಕೆ ಈ ರೀತಿಯ ಸಂಘಟನೆಯ ಶಕ್ತಿ ಇದೆ, ಸಂಘಟನೆಯನ್ನು ಕಟ್ಟಿರೋದಿದೆ. ಹಾಗಾಗಿ ಹಿರಿಯರು ಡಾಕ್ಟರ್ ಚಿತ್ತರಂಜನ್, ಡಾಕ್ಟರ್ MP ಕರ್ಕಿ, ನಾನು ಹೆಸರು ಹೇಳ್ತಾ ಹೋದ್ರೆ ಮುಗಿದಿರುವಷ್ಟಿದೆ, ಅವರೆಲ್ಲರ ಕೊಡುಗೆ ಇದೆ. ಹಾಗಾಗಿ ನಾವು ಆ ಸಂಘಟನೆಯನ್ನು ಕಟ್ಟೋದ್ರೊಳಗೆ ಒಂದೊಂದು ಇಟ್ಟಿಗೆಯನ್ನು ಜೋಡಿಸೋದ್ರೊಳಗೆ ಈ ಸದಸ್ಯತಾ ಅಭಿಯಾನದಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು. ಭವ್ಯವಾದಂಥ ಕಟ್ಟಡ ನಿರ್ಮಾಣಕ್ಕೆ ಭಾರತ ಜಗತ್ತಿಗೆ ಗುರುವಾಗೋದಕ್ಕೆ ಅದಕ್ಕೆ ತಳಹದಿಯನ್ನು ಫೌಂಡೇಶನ್ನನ್ನು ಸದಸ್ಯತಾ ಅಭಿಯಾನ ಮೂಲಕ ಭದ್ರಪಡಿಸಿಕೊಡ್ಬೇಕು ನೀವೆಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಒಂದೊಂದೇ ದಿನ ಒಂದೊಂದು ರೀತಿಯಲ್ಲಿ ಹೇಳುತ್ತಿದೆ. ಮಂತ್ರಿಗಳು ಒಮ್ಮೆ ಅರಣ್ಯ ಭೂಮಿ ಅತಿಕ್ರಮಣವನ್ನ ಖುಲ್ಲಾಪಡಿಸುತ್ತೇವೆ ಎನ್ನುತ್ತಾರೆ, ಇನ್ನೊಮ್ಮೆ ಖುಲ್ಲಾಪಡಿಸುವುದಿಲ್ಲ ಎನ್ನುತ್ತಾರೆ. ದಿನಕ್ಕೊಂದು ರೀತಿಯಲ್ಲಿ ಸರ್ಕಾರ ಹೇಳುತ್ತಿದೆ, ಜನತೆಯಲ್ಲಿ ಗೊಂದಲ ಉಂಟು ಮಾಡಿದೆ. ಇದರ ಬಗ್ಗೆ ಸ್ಪಷ್ಟ ನಿಲುವನ್ನ ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕು ಎಂದು ಹೇಳಿದರು. ಜಿಲ್ಲೆಯ ಅರಣ್ಯ ಭೂಮಿ ಅತಿಕ್ರಮಣದಾರರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದಾಗಿ ಹೇಳಿದರು. 2 ಬಗೆಯ ಕಾಯ್ದೆ ಇದ್ದಲ್ಲೆಲ್ಲ ಒಂದೇ ಆಗುತ್ತದೆ ಎಂದು ಅವರು ವಕ್ಫ್ ಮಂಡಳಿ ಕಾನೂನು ತಿದ್ದುಪಡಿ ಆಗೇ ಆಗುತ್ತದೆ ಎಂದರು. ಶರಾವತಿ ನದಿ ನೀರನ್ನು ಬೆಂಗಳೂರಿಗೆ ತಿರುಗಿಸುವ ಯೋಜನೆಯ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ತಾನು ಜನರ ಜೊತೆ ಇರುವುದಾಗಿ ಹೇಳಿದರು. ಈ ಯೋಜನೆಗೆ ಶಿವಮೊಗ್ಗದಲ್ಲಿ ಈ ಹಿಂದೆಯೇ ವಿರೋಧ ವ್ಯಕ್ತವಾಗಿದೆ, ಪರಿಸರ ರಕ್ಷಣೆಯನ್ನು ಮಾಡಬೇಕಾಗಿದೆ ಎಂದು ಹೇಳಿದರು. ಶಿವಮೊಗ್ಗದವರ ಅಭಿಪ್ರಾಯಗಳು ಈಗಾಗಲೇ ಅದಕ್ಕೆ ವಿರೋಧವಾಗಿ ವ್ಯಕ್ತ ಆಗಿದೆ. ಪರಿಸರದ ರಕ್ಷಣೆಯ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಮೊದಲಿಂದಲೂ ನಾವು ಕೆಲಸ ಮಾಡ್ತಿರುವಂಥದ್ದು. ಸ್ನೇಹ ಕುಂಜದ ಕುಸುಮಕ್ಕನವರ ನೇತೃತ್ವದಲ್ಲಿ ಪರಿಸರದ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾದವರು. ಹಾಗಾಗಿ ನಮ್ಮ ಜಿಲ್ಲೆಯ ಅಥವಾ ಶಿವಮೊಗ್ಗ ಜಿಲ್ಲೆಯ ಅಥವಾ ಪರಿಸರದ ರಕ್ಷಣೆ ವಿಷಯದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೇಳ್ತೇವೆ. ಈ ಯೋಜನೆಯ ಬಗ್ಗೆ ಇನ್ನಷ್ಟು ಹೆಚ್ಚು ಸ್ಪಷ್ಟತೆ ಬೇಕಾಗಿದೆ. ಅಧಿಕಾರಿಗಳ ಮೂಲಕ ಸ್ಪಷ್ಟತೆಯನ್ನು ಪಡೆದು ಜನರ ಜೊತೆಗೆ ನಾನು ಯಾವತ್ತೂ ಇರ್ತೀನಿ ಅನ್ನೋ ಮಾತನ್ನು ಮತ್ತೊಂದು ಸಲ ಈಗಾಗಲೇ ಸಾಕಷ್ಟು ಚರ್ಚೆಯಾಗಿ ಸಾಕಷ್ಟು ವರ್ಷದಿಂದ ಈ ರಾಷ್ಟ್ರೀಯ ಹೆದ್ದಾರಿಗಳು ಹೇಗಾಗಬೇಕು ಅನ್ನುವಂಥ ವಿಷಯ ನಿರ್ಣಯ ಆಗಿದೆ ಮತ್ತು ಗೊಂದಲದಲ್ಲಿದೆ. ನಮ್ಮ ಭಟ್ಕಳ ಗಡಿಯಿಂದ ಕಾರವಾರ ಮುಕ್ತಾಯದ ಗಡಿ ತನಕ ಸಮಸ್ಯೆಗಳ ಆಗರ ಆಗದೆ ಅದರ ಹೊನ್ನಾವರದ ಸೇರೇ ನಾನು ಹೇಳ್ತಿರೋ ಇದು ಎಲ್ಲದರ ಬಗ್ಗೆ ನಾನು ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನು ಮಾಡಿದ್ದೇನೆ. ಬರುವಂಥ ದಿನದಲ್ಲಿ ಕೆಲಸಗಳನ್ನು ತೀವ್ರಗೊಳಿಸೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳೇ ಆಗುತ್ತಿಲ್ಲ, ಗುತ್ತಿಗೆದಾರರು ಕೆಲಸ ಮಾಡುವುದನ್ನೇ ನಿಲ್ಲಿಸಿದ್ದಾರೆ, ಅರಣ್ಯ ಭೂಮಿ ಅತಿಕ್ರಮಣದಾರರಿಗೆ ಅಧಿಕಾರಿಗಳಿಂದ ತೊಂದರೆ ಆಗುತ್ತಿದೆ. ಈ ಬಗ್ಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅಧಿಕಾರಿಗಳ ಜೊತೆ ಮಾತನಾಡಬೇಕು. ಹೊನ್ನಾವರ ತಾಲೂಕಿನ ಜನ ಬಿಜೆಪಿಯ ಕೈ ಹಿಡಿದಿದ್ದಾರೆ ಎಂದು ಹೇಳಿದರು. ನೇತೃತ್ವದಲ್ಲಿ ನಮ್ಮ ಪಕ್ಷ ಇನ್ನೂ ಬಲಿಷ್ಠ ಆಗಬೇಕಾಗಿದೆ ಅನ್ನುವಂಥದ್ದನ್ನು, ಅದರ ಜೊತೆಗೆ ಈಗಾಗಲೇ ಸನ್ಮಾನ್ಯ ಸಂಸದರು ಹೇಳಿದರು, ಅರಣ್ಯ ಅತಿಕ್ರಮಣದಾರರ ಪರವಾಗಿ ತಾವು ನಿಲ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ನಾನು ಒಂದು ಮಾತು ಹೇಳ್ತೇನೆ ಸರ್, ನಾವು ಎಷ್ಟೇ ಭಾಷಣವನ್ನು ಮಾಡಿದರೂ ಸಹ ಮಂತ್ರಿ ಮತ್ತು ಅರಣ್ಯ ಇಲಾಖೆಯವರು ಜನಗಳಿಗೆ ತೊಂದರೆ ಕೊಡೋದು ಇನ್ನೂ ತನಕ ನಿಲ್ಲಿಸಿಲ್ಲ ಎನ್ನುವಂಥದ್ದು ನಮ್ಮ ಯಾಣದಲ್ಲಿ
ಅತಿರೇಕವಾದಂಥ ಒಂದು ಕೆಲಸ ಅವರು ಮಾಡಿದ್ದು ಇವತ್ತು ನಾನು ದಾಖಲೆ ಸಮೇತವಾಗಿ ನಾನು ತಂದಿದ್ದೇನೆ. ನಿಜವಾಗಿಯೂ ಬೇಸರ ಆಗ್ತಾ ಇದೆ. ಅದನ್ನು ನೋಡಿದವಾಗ ನಾನು ಸಂಬಂಧಪಟ್ಟಂಥ ಇಲಾಖೆಯ ಮುಖ್ಯಸ್ಥರಿಗೆ ತಿಳಿಸಿದ್ದೇನೆ. ಅವರ ಅಡಿಕೆ ಮರಗಳನ್ನು ಕಡಿದು ಅಡಿಕೆಗಳನ್ನು ಅವರು ಬಿಲ್ಡಿಂಗ್ ಏನು ಇತ್ತು ಆ ಬಿಲ್ಡಿಂಗನ್ನು ಪೂರ್ತಿ ನೆಲಸಮ ಮಾಡಿ ಅದಕ್ಕೆ ಕೆಳಗಡೆ ಅಡಿಕೆಯನ್ನು ಹಾಕಿದಂಥದ್ದು ನಾನು ನೋಡಿದ್ದೇನೆ. ದಯವಿಟ್ಟು ಅದರ ಬಗ್ಗೆ ತಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸ್ಬೇಕು. ಭಾಳಷ್ಟು ವರ್ಷಗಳಿಂದ ಅವರು ನೆಲೆಸಿದ್ರು. ಅದರಲ್ಲೂ ತೀರಾ ಹಿಂದುಳಿದಂಥ ಮರಾಠಿ ಸಮಾಜದವರು ಅವರಿಗೆ ಸಹಕಾರ ನೀಡಬೇಕು. ನಾವು ಬರೇ ಭಾಷಣದಲ್ಲಿ ಹೇಳ್ತೇವೆ ಅತಿಕ್ರಮಣದಾರರಿಗೆ ಏನೂ ಆಗೋದಿಲ್ಲ ಅನ್ನುವಂಥದ್ದನ್ನು. ಹೊನ್ನಾವರ ತಾಲೂಕಿನಲ್ಲೂ ಮಾಡಿದ್ದಾರೆ. ಹೊನ್ನಾವರ ತಾಲೂಕಿನಲ್ಲಿ ಮಾಡಿ ನಾನೇ ಸ್ವತಃ ಬಂದು ಅದನ್ನು ಸರಿಪಡಿಸುವಂಥ ಕೆಲಸ ನಾನು ಮಾಡಿದ್ದೇನೆ. ಈ ವೇಳೆ ತಾಲೂಕಾ ಅಧ್ಯಕ್ಷ ಮಂಜುನಾಥ ನಾಯ್ಕ್, ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್, ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ, ಮುಖಂಡರಾದ ಶಿವಾನಂದ ಹೆಗಡೆ ಕಡತೋಕ, ವಿನೋದ್ ನಾಯ್ಕ್ ರಾಯಲ್ಕೇರಿ, ಜಿಜಿ ಶಂಕರ್, ಗಣಪತಿ ಗೌಡ ಚಿತ್ತಾರ್ ಇನ್ನಿತರರು ಉಪಸ್ಥಿತರಿದ್ದರು. ನಂತರ ಹೊನ್ನಾವರ ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಅಭಿಯಾನ ನಡೆಸಿದರು. ಇದಕ್ಕೂ ಮೊದಲು ತಾಲೂಕಿನ ಮಂಕಿ ಕೆಳಗಿನೂರು ಗ್ರಾಮಗಳಲ್ಲಿ ಸದಸ್ಯತ್ವ ಅಭಿಯಾನ ನಡೆಸಿದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.